ಇದು ನೋಡೋಕೆ ಆಲೂಗಡ್ಡೆ ಬೋಂಡ ಅನ್ಸುತ್ತಲ್ಲ, ಆದ್ರೆ ಇದು ಆಲೂಗಡ್ಡೆ ಬೋಂಡ ಅಲ್ಲ. ಅಷ್ಟೇ ರುಚಿಯಾಗಿ ಆರೋಗ್ಯಕರವಾಗಿರುವಂತಹ ಖಾರವಾದ ಬಾಳೆಕಾಯಿ ಬೋಂಡ. ನಮಸ್ತೆ ಸಖಿಯರೇ, ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಬಾಳೆಕಾಯಿ ಬೋಂಡ. ಇದನ್ನ ಮಾಡೋದಿಕ್ಕೆ ಎಲ್ಲವೂ ಮನೆಯಲ್ಲಿರುವಂತಹ ಸಾಮಗ್ರಿಗಳೇ. ಮಾಡೋದು ಕೂಡ ತುಂಬಾನೇ ಸುಲಭ. 3 ಬಾಳೆಕಾಯಿ ಇಟ್ಕೊಂಡಿದ್ದೀನಿ. ಇದರ ಬುಡದ ಭಾಗವನ್ನ ತೆಗೆದ್ಬಿಡೋಣ. ನಂತರ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಬಾಳೆಕಾಯಿ ಅರ್ಧಕ್ಕೆ ಕತ್ತರಿಸಿ ಕೂಡ ಬೇಯಿಸ್ಕೊಳ್ಬಹುದು. ಇದನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಒಲೆ ಮೇಲೆ ನೀರಿಟ್ಟು ಬೇಯಿಸ್ಕೊಳ್ಳೋದಾದ್ರೆ 15 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಕುಕ್ಕರಲ್ಲಿ ಬಾಳೆಕಾಯಿ, ಅರ್ಧ ಲೋಟ ನೀರು, ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ 1 ಸೀಟಿ ಕೂಗಿಸ್ಕೊಂಡ್ರೆ ಸಾಕು. ಬಾಳೆಕಾಯಿ ಎಳೆಯದಾಗಿರೋದ್ರಿಂದ ಬೇಗ ಬೇಯುತ್ತೆ. ಇದು ಪೂರ್ತಿಯಾಗಿ ಆರಿದ ನಂತರ ಹೀಗೆ ಇರುತ್ತೆ. ಬೆರಳಲ್ಲಿ ಒತ್ತಿದ್ರೆ ಮೃದುವಾಗಿರೋದು ಗೊತ್ತಾಗುತ್ತೆ. ಪೂರ್ತಿಯಾಗಿ ಆರಿದ ನಂತರ ಇದರ ಸಿಪ್ಪೆಯನ್ನ ಬಿಡಿಸ್ಕೊಳ್ಳೋಣ. ಹದವಾಗಿ ಮೆತ್ತಗಾಗಿ ಬೆಂದಿದೆ. ಬಾಳೆಕಾಯಿ ಸಿಪ್ಪೆ ಬಿಡಿಸಿದ ನಂತರ ಇದನ್ನ ಕಿವುಚ್ಕೊಂಡ್ ಬಿಡೋಣ. ಇದನ್ನ ಸಣ್ಣದಾಗಿ ತುರ್ಕೋಬಹುದು. ಆಗ ಒಂದೂ ಗಂಟಿರಲ್ಲ. ಗಂಟಾಗದೆ ಇರೋ ರೀತಿ ಅಥವಾ ದೊಡ್ಡ ಚೂರು ಇರದೇ ಇರೋ ಹಾಗೆ ಇದನ್ನ ಕಿವುಚ್ಕೋಬೇಕು. ಚೆನ್ನಾಗಿ ಕಿವುಚಿ ಮಸದ್ಕೊಂಡ ನಂತರ ಸಣ್ಣದಾಗಿ ಹೆಚ್ಚಿದಂತಹ ದೊಣ್ಣಮೆಣಸು ಅಥವಾ ಕ್ಯಾಪ್ಸಿಕಮ್ ಅರ್ಧ ಬಟ್ಲಷ್ಟು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತುರಿದ ಶುಂಠಿ, 2 ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿದ್ದು, ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಖಾರಕ್ಕೆ 1 ಚಮಚದಷ್ಟು ಖಾರದ ಪುಡಿ, ಇಂಗು ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡ್ ಬಿಡೋಣ. ಉಪ್ಪಂತೂ ಬೇಕೇ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಂಕಾಳು, ಸ್ವಲ್ಪ ಜೀರಿಗೆ, ಎರಡನ್ನು ಕೂಡ ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಈಗ ಇವೆಲ್ಲವನ್ನ ಚೆನ್ನಾಗಿ ಬೆರೆಸಿ ಕಲ್ಸ್ಕೊಳ್ಳೋಣ. ಇಲ್ಲಿ ತೋರಿಸಿದಂತಹ ಮಸಾಲೆ ಅಲ್ಲದೆ ಇದಕ್ಕೆ ನಿಮ್ಗೆ ಇಷ್ಟವಾದ ಮಸಾಲೆಯನ್ನು ಕೂಡ ಹಾಕೊಳ್ಬಹುದು. ಖಾರ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬಹುದು. ಹುಳಿ ಬೇಕು ಅಂದ್ರೆ ಅರ್ಧ ಚಮಚದಷ್ಟು ನಿಂಬೆ ರಸ ಕೂಡ ಹಾಕೋಬಹುದು. ಈ ರೀತಿಯಲ್ಲಿ ಕಲ್ಸ್ಕೊಳ್ಳೋದ್ರ ಬದಲು ಇದಕ್ಕೆ ಒಗ್ಗರಣೆ ಮಾಡಿ ಪಲ್ಯದ ರೀತಿ ಕೂಡ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಎಲ್ಲವನ್ನು ಬೆರೆಸಿ ಚೆನ್ನಾಗಿ ಕಲ್ಸ್ಕೊಂಡ ನಂತರ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ದೊಡ್ಡದು ಚಿಕ್ಕದು ಯಾವ ಗಾತ್ರದಲ್ಲೂ ಕೂಡ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ಉಂಡೆಯನ್ನ ಮಾಡ್ಕೊಂಡಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮುಂದಿನ ಹಂತದಲ್ಲಿ ಒಂದು ಪಾತ್ರೆಯಲ್ಲಿ 1 ಬಟ್ಲು ಕಡಲೆ ಹಿಟ್ಟು ಅಥವಾ ಬೇಸನ್, ಅರ್ಧ ಬಟ್ಲಿನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ಸ್ವಲ್ಪ ಉಪ್ಪು, ಒಳ್ಳೆ ಬಣ್ಣ ಬರೋದಿಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಬೆರೆಸ್ಕೊಳ್ಳೋಣ. ಎಲ್ಲವನ್ನ ಬೆರೆಸ್ಕೊಂಡ ನಂತರ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ. ಈ ಹಿಟ್ಟಿಗೂ ಸ್ವಲ್ಪ ಜೀರಿಗೆ, ಓಮ ಹಾಕೋಬಹುದು. ನೀರನ್ನು ಸ್ವಲ್ಪವಾಗಿ ಹಾಕಿ ಗಂಟಿಲ್ದಂತೆ ಕಲ್ಸ್ಕೋಬೇಕು. ತುಂಬಾ ನೀರಾಗಿ ಕಲ್ಸ್ಕೋಬಾರ್ದು ಅಥವಾ ತುಂಬಾ ಮಂದವಾಗಿ ಕೂಡ ಕಲ್ಸ್ಕೋಬಾರ್ದು. ಈ ರೀತಿಯಲ್ಲಿ ಕಲ್ಸ್ಕೊಂಡ್ರೆ ಸಾಕು. ಇದ್ರೊಳಗಡೆ ಒಂದೊಂದೇ ಉಂಡೆಯನ್ನ ಹಾಕೊಳ್ಳೋಣ. ಈ ಉಂಡೆಯ ಸುತ್ತಲೂ ಕಡಲೆ ಹಿಟ್ಟಿನ ಮಿಶ್ರಣ ಅಂಟಿಕೊಳ್ಳೋ ಹಾಗೆ ಚಮಚದ ಸಹಾಯದಿಂದ ಉಂಡೆಯ ಮೇಲಕ್ಕೆ ಹಿಟ್ಟನ್ನ ಸುರಿಬೇಕು ಅಥವಾ ಚೆನ್ನಾಗಿ ಹಿಟ್ಟಿನಲ್ಲಿ ಅದ್ದಬೇಕು. ಇನ್ನು ಎಣ್ಣೆಯಲ್ಲಿ ಕರಿಯೋದಷ್ಟೇ ಬಾಕಿ ಇರೋದು. ಆಗ್ಲೇ ಎಣ್ಣೆಯನ್ನ ಕಾಯೋದಿಕ್ಕೆ ಇಟ್ಟಿದೆ. ಎಣ್ಣೆ ಕೂಡ ಹದವಾಗಿ ಕಾದಿದೆ. ಈ ಉಂಡೆಗಳನ್ನ ಪುನಃ ಇನ್ನೊಂದ್ಸಲ ಹಿಟ್ಟಿನಲ್ಲಿ ಹೊರಳಾಡಿಸಿ ಒಂದೊಂದಾಗಿ ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು. ಉರಿ ಮಧ್ಯಮ ಉರಿಯಲ್ಲಿರಲಿ. ಎಣ್ಣೆಗೆ ಹಾಕಿದ ತಕ್ಷಣ ತಿರುಗೋಕೆ ಹೋಗಬಾರ್ದು. ಬೋಂಡ ಸಂಪೂರ್ಣವಾಗಿ ಎಣ್ಣೆಯಲ್ಲಿ ಮುಳುಗಿಲ್ದೇ ಇದ್ದಾಗ ಮೇಲಿನಿಂದ ಈ ರೀತಿಯಲ್ಲಿ ಬಿಸಿ ಎಣ್ಣೆಯನ್ನ ಹಾಕೋದ್ರಿಂದ ಮೇಲ್ಭಾಗ ಕೂಡ ಹದವಾಗಿ ಬೇಯುತ್ತೆ. ಎಣ್ಣೆಗೆ ಹಾಕಿದಾಗ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅದನ್ನ ನಿಧಾನವಾಗಿ ಜಾಲರಿಯಿಂದ ಬಿಡಿಸ್ಕೋಬೇಕು. ಈ ಕೆಲಸ ತುಂಬಾ ನಾಜೂಕಾಗಿ ಮಾಡ್ಕೋಬೇಕು. ಜೋರಾಗಿ ಎಳೆದ್ರೆ ಎಣ್ಣೆ ಮೈಗೆ ಸಿಡಿಯೋ ಸಾಧ್ಯತೆ ಇರುತ್ತೆ. ಒಂದಕ್ಕೊಂದು ಅಂಟ್ಕೊಂಡಿರೋದು ಬಿಡಿಸ್ಕೊಂಡ ನಂತರ ತಿರುವು ಹಾಕೊಳ್ತಾ ಗರಿ ಆಗೋವರೆಗೂ ಇದನ್ನ ಕರ್ಕೊಳ್ಬೇಕು. ಉರಿಯನ್ನ ಕಡಿಮೆ ಮಾಡ್ಕೊಂಡು ಇದನ್ನ ಎಣ್ಣೆಯಲ್ಲಿ ಹೊರಳಾಡಿಸಿದ್ರೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಗರಿ ಆಗ್ಬಿಡುತ್ತೆ. ಕೆಂಪಗಾದ ನಂತರ ಎಣ್ಣೆಯಿಂದ ತೆಗೆದ್ಬಿಟ್ರೆ ಗರಿಯಾದ ರುಚಿಯಾದ ಬಾಳೆಕಾಯಿ ಬೋಂಡ ತಯಾರಾಗೇ ಬಿಡ್ತು. ಇದು ಪಟ್ಟ ಅಂತ ಆಗುತ್ತೆ. ಈ ಬಾಳೆಕಾಯಿ ಬೋಂಡ ಸಂಜೆಯ ಕಾಫಿ ಅಥವಾ ಚಹಾದೊಟ್ಟಿಗೆ ಬೇಗ ಆಗುವಂತದ್ದು. ಪಟ್ಟಂತ ಆಗೋ ಈ ಬೋಂಡವನ್ನ ಮಾಡ್ಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.